ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದರೂ ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಕೇತುಗ್ರಸ್ತ ಚಂದ್ರಗ್ರಹಣ ಆಗ್ತಿರುವಂಥದ್ದು ಸಿಂಹರಾಶಿಯಲ್ಲಿ ಅಂತ ನಾನು ಹೇಳಿದಾಗ ಕರ್ಕಾಟಕ ರಾಶಿಯವರಿಗೆ 2ನೇ ಸ್ಥಾನ. 2ನೇ ಸ್ಥಾನವನ್ನು ನಾವು ಕುಟುಂಬ ಸ್ಥಾನ ಅಂತ ಕರಿತೀವಿ, ಹೌಸ್ ಆಫ್ ಪ್ರೈಮರಿ ಎಜುಕೇಷನ್ ಅಂತ ಕರಿತೀವಿ, ಮಾತಿನ ಸ್ಥಾನ ಅಂತ ಕರಿತೀವಿ, ಬಲಗಡೆ ಕಣ್ಣಿನ ಸ್ಥಾನ ಅಂತ ಕರಿತೀವಿ, ಇದೆಲ್ಲವನ್ನ ತೋರಿಸುವಂಥ ಧನಸ್ಥಾನ ಅಂತ ವಿಶೇಷವಾಗಿ ಕರಿತೀವಿ, ನಮ್ಮ ಪ್ರೈಮರಿ ಕುಟುಂಬ ಅದರ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಯಾವಾಗ ಈ ಚಂದ್ರಗ್ರಹಣ ಅನ್ನುವಂಥದ್ದು ಸಿಂಹರಾಶಿಯಲ್ಲಿ ಉಂಟಾಗತ್ತೆ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅದು ತೊಂದರೆಯನ್ನು ತಂದುಕೊಡಲಿದೆ. ಯಾವ ರೀತಿ ತೊಂದರೆಗಳು ಬರಬಹುದು ಅಂತಂದ್ರೆ, ಯಾರನ್ನ ಹೆಂಡತಿಗೆ ಗಂಡನಿಂದಲೋ ಅಥವಾ ಗಂಡನಿಗೆ ಹೆಂಡತಿಯಿಂದಲೋ ಹೆಚ್ಚು ಖರ್ಚಾಗುವಂತಹ ಒಂದು ಸಾಧ್ಯತೆ, ಅದರ ಜೊತೆಗೆ ಊಹೆನೇ ಮಾಡಿರಲ್ಲ ಅಂತಹ ಖರ್ಚುಗಳು ನಿಮ್ಮನ್ನೇ ಹುಡ್ಕೊಂಡು ಬರುವಂತಹ ಸಾಧ್ಯತೆ. ಹಾಗಾಗಿ ಖರ್ಚು ಜಾಸ್ತಿ. ಏನನ್ನ ಮಾಡಿದ್ರು, ಏನೇ ಪ್ರಯತ್ನವನ್ನು ಮಾಡಿದ್ರು ಉಳಿಸ್ಲಿಕ್ಕಾಗಲ್ಲ ದುಡ್ಡು. ಯಾವ್ಯಾವುದೋ ಹೊಸದಾಗಿ ನಿಮ್ಮನ್ನೇ ಹುಡ್ಕೊಂಡು ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಬೇಡದೇ ಇರುವಂತಹ ಮಾತನ್ನ ಮಾತಾಡ್ತೀರಾ, ಇದರಿಂದ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಕಾಣಿಸುತ್ತೆ. ಹಾಗಾಗಿ ಮಾತಾಡಲಿಕ್ಕೆ ಮುಂಚೆ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಯಾವುದೇ ಹೊಸದಾಗಿರುವಂತಹ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದಾಗಲಿ ಅಥವಾ ಯಾರಿಗಾದರೂ ಸಹಾಯಾರ್ಥವಾಗಿ ಮಾಡಿದ್ರೆ ಅದರಿಂದ ಅಪೇಕ್ಷೆಯನ್ನು ಇಟ್ಕೊಂಡು ಸಹಾಯ ಮಾಡದೇ ಇರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದು. ಇನ್ನು ರಾಶ್ಯಾಧಿಪತಿ ಆಗಿರುವಂತಹ ಅಂಗಷ್ಟ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಅಂತ ಹೇಳುವಂತಹ ಅವರ ದೇಹ, ಅವರ ಅಂಗಾಂಗಗಳ ಸೌಖ್ಯ, ಸ್ವಾಸ್ಥ್ಯವನ್ನು ತೋರಿಸುವಂತಹ ಕಾರಕನಾಗಿರುವಂತಹ ಅಧಿಪತಿಯಾಗಿರುವಂತಹ ಚಂದ್ರ ಕೇತುಗ್ರಸ್ತನಾಗಿದ್ದಾನೆ ಅಂತಂದರೆ ಅವನಿಗೆ ಒಂದು ರೀತಿ ದೈಹಿಕವಾಗಿ ಬಾಧೆಗಳು ಉಂಟಾಗತ್ತೆ. ಅಂದರೆ ಪೂರ್ಣವಾಗಿ ಅನಾರೋಗ್ಯ ಉಂಟಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಈ ಹಿಂದೆ ರಾಹುವಿನ ಒಂದು ಸಂಚಾರದ ನಂತರ, ರಾಹು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿರುವಂತಹ ಸಮಯದಲ್ಲಿ ಏನೇನು ಅನಾರೋಗ್ಯಗಳಿತ್ತು ಸ್ವಲ್ಪ ಅದೆಲ್ಲವೂ ಕೂಡ ಉಲ್ಬಣ ಆಗುವಂತಹ ಸಾಧ್ಯತೆ. ರಾಹು 8ರಲ್ಲಿ ಅನಿಷ್ಟ ಸ್ಥಾನದಲ್ಲಿ ಇರೋ ಕಾರಣ ನರೆಗಳಿಗೆ ಕಾರಕ. ವಿಶೇಷವಾಗಿ ವಾತ ಪ್ರಕೋಪ, ವಾತದಿಂದ ಬರುವಂತಹ ರೋಗಗಳು, ಡೈಜೆಷನ್ ಪ್ರಾಬ್ಲಮ್ಸ್ ಉಂಟಾಗತ್ತೆ. ಅದರಿಂದ ಎಲ್ಲೆಲ್ಲೋ ಕಾಲು ಕೈ ಎಲ್ಲ ನೋವು ಬರುವಂತಹ ಸಾಧ್ಯತೆಗಳಿದೆ. ಯಾಕೆ ಬರ್ತಿದೆ ಅದು ಅನ್ನೋದು ಸರಿಯಾಗಿರುವಂತಹ ಮಾರ್ಗದರ್ಶನ ಸಿಗಲ್ಲ. ಸ್ಕ್ಯಾನಿಂಗ್ ಅನ್ನ ಮಾಡಿಸ್ತಾರೆ ಅಥವಾ ಬೇರೆ ಇನ್ನೇನೇನೋ ಅದಕ್ಕೆ ಮಾತ್ರೆಗಳನ್ನ ತಗೋತಾರೆ, ಗೊತ್ತಾಗಲ್ಲ. ಹೇಗೆ ಆಗ್ತಿದೆ ಆ ಗ್ಯಾಸ್ಟ್ರೈಟಿಸ್ಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಅನ್ನುವಂಥದ್ದೇ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ವಾತ ಪ್ರಕೋಪ ಆಗುವಂತಹ ಸಾಧ್ಯತೆ. ಅದರ ಜೊತೆಗೆ ಸ್ವಲ್ಪ ನರಗಳಲ್ಲಿ ದುರ್ಬಲತೆಯನ್ನು ಮತ್ತು ಬೆನ್ನು ಮೂಳೆಯಲ್ಲಿ ವಿಶೇಷವಾಗಿ ನೋವನ್ನು, ಅಂದರೆ ಕುತ್ತಿಗೆಯಿಂದ ಹಿಡಿದು ನಮ್ಮ ಬೆನ್ನಿನ ಕೆಳಭಾಗದವರೆಗೆ ಎಲ್ಲ ಒಂದಷ್ಟು ನೋವು ಉಂಟಾಗುವಂತಹ ಒಂದು ಸಾಧ್ಯತೆ
ಕರ್ಕಾಟಕ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಅನಿಷ್ಟ ಫಲಗಳು ಅಂತ ಹೇಳ್ಬೋದಾಗಿದೆ. ಈ ಗ್ರಹಣ ನಡೆದಾಗ ಗ್ರಹಣದಲ್ಲಿ ಯಾವ ಜಾಗದಲ್ಲಿ, ಯಾವ ರಾಶಿಯಲ್ಲಿ ಗ್ರಹಣ ನಡೆಯುತ್ತೋ ಆ ರಾಶಿ 3ನೇ ರಾಶಿ ಆಗಿದ್ರೆ, 6ನೇ ರಾಶಿ ಆಗಿದ್ರೆ, ಮತ್ತೆ 11ನೇ ರಾಶಿ ಆಗಿದ್ರೆ ಮಾತ್ರ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೂ 2ನೇ ಸ್ಥಾನ ಆಗಿರೋ ಕಾರಣ ಸ್ವಲ್ಪ ಅಶುಭ ಫಲಗಳನ್ನೇ ಹೇಳಬಹುದಾಗಿದೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಚಂದ್ರನಿಗೆ ವಿಶೇಷವಾಗಿ ಶಾಂತಿಯನ್ನ, ಗ್ರಹಣ ನಿಮಿತ್ತವಾಗಿರುವಂತಹ ಒಂದು ಶಾಂತಿಯನ್ನ, ಅದರ ಜೊತೆಗೆ ಜಲಪಾತ್ರೆಯ ದಾನವನ್ನ, ಸಾಧ್ಯ ಆಯಿತು ಅಂತಂದ್ರೆ ಬೆಳ್ಳಿಯ ಪಾತ್ರೆಯಲ್ಲಿ ಜಲವನ್ನು ತುಂಬಿಸಿ ದಾನವನ್ನ ಕೊಡುವಂಥದ್ದು, ಶಂಖವನ್ನ, ಬೆಳ್ಳಿ ಕಟ್ಟಾಕ್ಸಿರುವಂತಹ ಶಂಖವನ್ನ ದಾನ ಕೊಡಬಹುದು, ಅಥವಾ ಇಲ್ಲ ಅಂತಂದ್ರೆ ಪೂಜೆಗೆ ಉಪಯೋಗ ಬರುವಂತಹ ಶಂಖವನ್ನಾದ್ರೂ ದಾನ ಕೊಡಬಹುದು. ಅದಕ್ಕೂ ಶಕ್ತಿ ಇಲ್ಲ ಅಂತ ಪಕ್ಷದಲ್ಲಿ ಹಾಲನ್ನಾದ್ರೂ ದಾನವನ್ನ ಕೊಡುವಂಥದ್ದು. ದೇವರಿಗೆ, ವಿಶೇಷವಾಗಿ ಶಿವನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕವನ್ನ ಮಾಡಿಸುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಉತ್ತಮ ಫಲಗಳನ್ನು ತಂದುಕೊಡಲಿದೆ. ಹೀಗೆ 12 ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.